ಸರ್ಕಾರ ರಾಜ್ಯಪಾಲರ ಮಧ್ಯೆ ತಿಕ್ಕಾಟ ತಾರಕಕ್ಕೇರಿದೆ. ಇಬ್ಬರ ಸಮರದಿಂದ ಎಸ್ಸಿ ಗುತ್ತಿಗೆದಾರರು ಕಂಗಾಲಾಗಿದ್ದಾರೆ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ 4% ಮೀಸಲಾತಿ. ಇಬ್ಬರ ಸಮರ ನಡೀತಾ ಇದೆ ಸರ್ಕಾರ ಮತ್ತು ರಾಜ್ಯಪಾಲರ ಮಧ್ಯೆ. ಈಗ ಈ ತಿಕ್ಕಾಟ ತಾರಕಕ್ಕೇರಿತು. ಇಬ್ಬರ ಸಮರದಿಂದ ಎಸ್ಸಿ ಗುತ್ತಿಗೆದಾರರು ಕಂಗಾಲಾಗಿದ್ದಾರೆ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ 4% ಮೀಸಲಾತಿ. ಮುಸ್ಲಿಮರ ಜೊತೆ ಎಸ್ಸಿ ಗುತ್ತಿಗೆದಾರರ ವಿಚಾರವೂ ಕೂಡ ತಳುಕು ಹಾಕೊಂಡಿದೆ. ಗುತ್ತಿಗೆಯಲ್ಲಿ ಎಸ್ಸಿಗೆ 1 ಕೋಟಿಯಿಂದ 2 ಕೋಟಿಗೆ ಏರಿಕೆ ಮಾಡಲಾಗಿದೆ. ಸರಕು ಸೇವೆಗಳಲ್ಲಿ 1 ಕೋಟಿವರೆಗೆ ಬಿಲ್ ಅನ್ನ ಹೆಚ್ಚಳ ಮಾಡಲಾಗಿದೆ. ಈ ಎಲ್ಲ ಅಂಶಗಳನ್ನ ಒಂದೇ ಬಿಲ್ನಲ್ಲಿ ಸೇರಿಸಿ ಮಂಡನೆ ಮಾಡಲಾಗಿತ್ತು. ವಿಧೇಯಕ ಈಗ ರಾಜ್ಯಪಾಲರ ಅಂಗಳದಲ್ಲಿದೆ. ರಾಷ್ಟ್ರಪತಿ ಪರಾಮರ್ಶೆಗೆ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ. ರಾಜ್ಯಪಾಲರ ಬಳಿಗೆ ಮತ್ತೊಮ್ಮೆ ಮಂಡಿಸೋದಕ್ಕೆ ತೀರ್ಮಾನಿಸಲಾಗಿದೆ. ಮತ್ತೆ ಸೆಡ್ಡು ಹೊಡೆಯೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಬಿಲ್ ಮಂಡಿಸೋ ಮೊದಲೇ ಸಿಎಂಗೆ ಮನವಿ ಮಾಡಿದ್ದು ಎಸ್ಸಿ ಗುತ್ತಿಗೆದಾರರ ಸಂಘ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸರ್ಕಾರ ಮಂಡನೆ ಮಾಡಿದ್ದು ಮುಸ್ಲಿಮರಿಗೆ ಶೇಕಡಾ 4% ಮೀಸಲಾತಿ ಅಂತ. ಈಗ ಇದು ಸರ್ಕಾರ ಮತ್ತು ರಾಜ್ಯಪಾಲರ ಮಧ್ಯೆ ತಿಕ್ಕಾಟಕ್ಕೆ ಕಾರಣ ಆಗಿದೆ. ಇದರಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಈಗ? ಶ್ವೇತಾ, ಬಹಳ ಪ್ರಮುಖವಾಗಿ ಈಗ ಈ ಹಿಂದೆ ಕೂಡ ಎಸ್ಸಿ ಗುತ್ತಿಗೆದಾರರು ಹೇಳಿದ್ರು ನಮ್ಮ ಮೀಸಲಾತಿಯನ್ನ, ಯಾಕಂದ್ರೆ ಮುಸ್ಲಿಮರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ 4% ಮೀಸಲಾತಿ ಕೊಡುವಂತ ಬಿಲ್ ನ ಜೊತೆಗೆ ಎಸ್ಸಿ ಗುತ್ತಿಗೆದಾರರಿಗೂ ಕೂಡ 1 ಕೋಟಿ ತನಕ ಟೆಂಡರ್ ಇಲ್ಲದೇನೆ ಕೊಡುವಂತ ಅವಕಾಶಗಳಿತ್ತು. ಅದನ್ನ 2 ಲಕ್ಷಕ್ಕೆ ಏರಿಸಲಾಗಿದೆ. ಮತ್ತು ಸರಕು ಸೇವೆಗಳಲ್ಲೂ ಕೂಡ 1 ಕೋಟಿಯ ತನಕ ಕಾಮಗಾರಿಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ತೀರ್ಮಾನ ಆಗಿತ್ತು. ಈ 2 ಅಂಶಗಳನ್ನ ಒಂದೇ ಬಿಲ್ ನಲ್ಲಿ ಸೇರಿಸಿದ್ದು. ಮುಸ್ಲಿಂ ಮೀಸಲಾತಿ ಇರ್ಬೋದು ಮತ್ತು ಎಸ್ಸಿಯ ಗುತ್ತಿಗೆದಾರರಿಗೆ ಹೆಚ್ಚುವರಿ ಮಾಡಿದ್ದಿರ್ಬೋದು. ಇದೆರಡನ್ನ ಒಂದೇ ಬಿಲ್ ನಲ್ಲಿ ಮಂಡಿಸಿ ಕಳಿಸಿದ್ದು ಈಗ ಎಸ್ಸಿ ಗುತ್ತಿಗೆದಾರರಿಗೆ ಸಮಸ್ಯೆ ಆಗ್ಲಿಕ್ಕೆ ಕಾರಣ ಆಗಿದೆ. ಅವರು ಈ ಬಿಲ್ ಅನ್ನ ಮಂಡಿಸುವಂತ ಮುಂಚೆನೂ ಕೂಡ ಸಿದ್ದರಾಮಯ್ಯನವರಿಗೆ ಮನವಿ ಮಾಡ್ಕೊಂಡಿದ್ರು. ಯಾವುದೇ ಕಾರಣಕ್ಕೂ ಮುಸ್ಲಿಂ ಮೀಸಲಾತಿಯ ಜೊತೆಗೆ ಅಂದ್ರೆ ಮುಸ್ಲಿಮರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ 4% ಕೊಡುವಂತ ಏನು ತೀರ್ಮಾನ ಇದೆ ಅದನ್ನ ಪ್ರತ್ಯೇಕವಾಗಿ ಮಂಡಿಸಿ ಅವರ ಜೊತೆಗೆ ಎಸ್ಸಿ ಗುತ್ತಿಗೆದಾರರ 1 ಕೋಟಿಯಿಂದ 2 ಕೋಟಿಗೆ ಏರಿಸುವಂತ ತೀರ್ಮಾನವನ್ನು ಅದರೊಳಗೆ ಸೇರಿಸಬೇಡಿ ಅನ್ನುವಂತ ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಸರ್ಕಾರ ಅದನ್ನ ಪರಿಗಣಿಸಿರ್ಲಿಲ್ಲ. ಈಗ ಸರ್ಕಾರ ಆ ತೀರ್ಮಾನವನ್ನ ಮಾಡಿರೋದ್ರಿಂದ ಬಿಲ್ ಈಗ ರಾಜ್ಯಪಾಲರು ರಾಷ್ಟ್ರಪತಿಗಳ ಪರಾಮರ್ಶೆಗೆ ಕಳಿಸಿ ಅಂತ ಹೇಳಿ ಸರ್ಕಾರಕ್ಕೆ ಹೇಳಿದ್ದಾರೆ. ಸರ್ಕಾರ ಇನ್ನೂ ಕೂಡ ರಾಷ್ಟ್ರಪತಿಗಳಿಗೆ ಅದನ್ನ ಕಳಿಸುವಂತ ಕೆಲಸ ಆಗಿಲ್ಲ. ಒಂದು ವೇಳೆ ಅದು ರಾಷ್ಟ್ರಪತಿಗಳ ಪರಾಮರ್ಶೆಗೆ ಹೋದ್ರೆ ನಾಳೆ ಅದು ಕೋರ್ಟ್ ನ ಹೋರಾಟಕ್ಕೂ ಕೂಡ ಕಾರಣ ಆಗುತ್ತೆ. ಇದೆಲ್ಲದರ ನಡುವೆ ಸಂಕಷ್ಟಕ್ಕೆ ಸಿಲುಕಿರುವಂತವ್ರು ಎಸ್ಸಿ ಗುತ್ತಿಗೆದಾರರು. ಯಾಕಂದ್ರೆ ಅವರು ಮೊದಲೇ ಮನವಿ ಮಾಡ್ಕೊಂಡಿದ್ರು ನಮ್ಮನ್ನ ಯಾವುದೇ ಕಾರಣಕ್ಕೂ ಮುಸ್ಲಿಂ ಮೀಸಲಾತಿಯ ಜೊತೆಗೆ ನಮ್ಮ ತೀರ್ಮಾನವನ್ನು ಅಥವಾ ನಮಗೆ ಕೊಡುವಂತಹ ಬೆನಿಫಿಟ್ಸ್ ನ ಏನಿತ್ತು ಅದನ್ನ ಪ್ರತ್ಯೇಕವಾಗಿ ಬಿಲ್ ಅಲ್ಲಿ ಮಂಡಿಸಿ ಮುಸ್ಲಿಂ ಮೀಸಲಾತಿ ಜೊತೆಗೆ ನಮ್ದನ್ನ ಸೇರಿಸಬೇಡಿ ಅಂತ ಹೇಳಿದಾಗ್ಲೂ ಕೂಡ ಸರ್ಕಾರ ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಮಾಡ್ಬೇಕಾಗಿತ್ತು. ಆದ್ರೆ ಮಾಡದೇ ಇರೋ ಕಾರಣಕ್ಕಾಗಿ ಇವಾಗ ಅವ್ರಿಗೂ ಕೂಡ ಯಾವುದೇ ರೀತಿಯಾದಂತಹ ಮೀಸಲಾತಿಯನ್ನ ಸಿಗದೇ ಇರುವಂತ ಪರಿಸ್ಥಿತಿಗೆ ತಲುಪಿದೆ. ಗುತ್ತಿಗೆದಾರರ ಸಂಘ ಹೇಳ್ತಾ ಇರೋದು ಅಂದ್ರೆ ಎಸ್ಸಿ ಗುತ್ತಿಗೆದಾರರು ಹೇಳ್ತಾ ಇರೋದು ಇದು ಸರ್ಕಾರ ಉದ್ದೇಶ ಪೂರ್ವಕವಾಗಿ ನಮ್ಮ ಮೇಲೆ ಈ ರೀತಿ ಮಾಡಿದೆ. ಯಾಕಂದ್ರೆ ನಾವು ಮನವಿ ಕೊಟ್ಟಾಗ್ಲೂ ಕೂಡ ಇದನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ಇದು ದುರುದ್ದೇಶ ಇದೆ. ನಿಜವಾಗ್ಲೂ ಮೀಸಲಾತಿ ಕೊಡಬೇಕು ಅನ್ನೋದಾಗಿದ್ರೆ ನಮ್ದನ್ನ ಪ್ರತ್ಯೇಕವಾಗಿ ಮಂಡಿಸ್ಬೇಕಾಗಿತ್ತು. ಈಗ ಮುಸ್ಲಿಮರ ಜೊತೆಗೆ ಮಂಡಿಸಿರೋದ್ರಿಂದ ನಾವು ಕೂಡ ಸಂಕಷ್ಟಕ್ಕೆ ಸಿಲುಕೊಂಡಿದೀವಿ. ನಮ್ದು ವಿಧೇಯಕ ಅಪ್ರೂವಲ್ ಆಗಿದೆ. ಯಾಕಂದ್ರೆ ಹಿಂದೆ ಕೂಡ ಗವರ್ನರ್ ಅಪ್ರೂವ್ ಮಾಡಿರೋದ್ರಿಂದ ನಮ್ಮದನ್ನ ಪ್ರತ್ಯೇಕವಾಗಿ ಮಾಡಿದ್ರೆ ಗವರ್ನರ್ ಅನುಮೋದನೆ ಮಾಡ್ತಿದ್ರು. ಈಗ ಮುಸ್ಲಿಂ ಮೀಸಲಾತಿ ತಂದಿರೋದ್ರಿಂದ ನಮ್ಮ ವಿಚಾರಕ್ಕೂ ಕೂಡ ಈಗ ಅಡಚಣೆ ಉಂಟಾಗಿದೆ ಅನ್ನುವಂತ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಅವರು ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ರೂಪಿಸ್ಲಿಕ್ಕೆ ಸುಮಾರು 6 ಜಿಲ್ಲೆಗಳಲ್ಲಿ ಮೀಟಿಂಗ್ ಮಾಡಿ ಎಲ್ಲರನ್ನೂ ಕೂಡ ಒಗ್ಗೂಡಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಎಸ್ಸಿ ಗುತ್ತಿಗೆದಾರರು ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳಿಗೂ ಕೂಡ ಪತ್ರ ಬರೆದು ಈ ಸಮಸ್ಯೆಗೆ ಪರಿಹಾರ ಅಂದ್ರೆ ನಮ್ಮದನ್ನ ಮತ್ತೊಮ್ಮೆ ಪ್ರತ್ಯೇಕವಾಗಿ ಸುಗ್ರೀವಾಜ್ಞೆಯನ್ನ ಹೊರಡಿಸಿ ಎನ್ನುವಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಎಸ್ಸಿ ಸಮುದಾಯದ ಸಚಿವರುಗಳಿಗೂ ಕೂಡ ಪತ್ರ ಬರೆದು ಮನವಿಯನ್ನ ಮಾಡಿದ್ದಾರೆ. ಈ ಮನವಿಯನ್ನ ಸರ್ಕಾರ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಅಂತ ನೋಡ್ಬೇಕು. ಒಂದ್ ವೇಳೆ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿ ಇವರನ್ನ ಪ್ರತ್ಯೇಕವಾಗಿ ಮಂಡಿಸೋದಕ್ಕೆ ಮುಂದಾಗದೇ ಇದ್ರೆ ನಿಶ್ಚಿತವಾಗಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಎಸ್ಸಿ ಗುತ್ತಿಗೆದಾರರು ಮಾಡ್ಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಮತ್ತು ಅದರ ಪೂರ್ವಭಾವಿ ತಯಾರಿಗಳು ಕೂಡ ಆರಂಭ ಆಗಿದಾವೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.